KR ಪುರಂ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ. ಇವತ್ತಿನ ಕ್ಲಾಸ್ನಲ್ಲಿ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಟೂರಿಸಂ ಅಂತ ಹೇಳಿದ್ರೆ ಪ್ರವಾಸ ಮತ್ತು ಪ್ರವಾಸೋದ್ಯಮದ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಈ ಟೂರ್ ಮತ್ತು ಟೂರಿಸಂ ಪದದ ಅರ್ಥವನ್ನು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯಾಗಿ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಫ್ರಾನ್ಸಿನಲ್ಲಿ ಟೂರ್ ಎಂಬ ಪದಕ್ಕೆ ವಿಭಿನ್ನ ಅರ್ಥವನ್ನು ಕೊಟ್ಟು ಫ್ರೆಂಚ್ ಭಾಷೆಯಲ್ಲಿ ಟೂರ್ ಎಂದರೆ ಗೋಪುರ ಎಂಬ ಅರ್ಥವನ್ನು ಕೊಟ್ಟಿದ್ದಾರೆ. ಇಂಗ್ಲಿಷ್ ಕಡಲ್ಗಾಲುವೆಯಲ್ಲಿ ಪ್ರಯಾಣಿಸುವವರನ್ನ ಟೂರ್ ಕೈಗೊಳ್ಳುವವರೆಂದು ಕರೆಯಲಾಗುತ್ತದೆ. ಹೀಗೆ 18ನೇ ಶತಮಾನದ ಅಂತ್ಯದ ವೇಳೆಗೆ ಪ್ರವಾಸದ ಅರ್ಥದಲ್ಲಿ ಟೂರ್ ಎಂಬ ಪದವನ್ನು ಬಳಸುವುದನ್ನು ಬಳಕೆಗೆ ಬಂದಿದೆ. 1811ರಲ್ಲಿ ಪ್ರಕಟಿಸಿದಂಥ ಆಕ್ಸ್ಫರ್ಡ್ ನಿಘಂಟು ಮೊದಲ ಬಾರಿಗೆ ಟೂರಿಸಂ ಎಂಬ ಪದವನ್ನು ಉಲ್ಲೇಖಿಸಿ ಟರ್ನಸ್ ಎಂಬ ಗ್ರೀಕ್ ಪದದಿಂದ ನಿಷ್ಪನ್ನ ಆಗಿದೆ ಅಂತ ಅರ್ಥವನ್ನು ಕೊಟ್ಟಿದ್ದಾರೆ. ಟರ್ನಸ್ ಅಂತ ಹೇಳಿದ್ರೆ ದುಂಡಾದ ಆಯುಧ ಎಂಬ ಅರ್ಥದಲ್ಲಿ ಈ ಟೂರ್ ಎಂಬ ಪದಕ್ಕೆ ಅವರು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಈಗ ಈ ಇಷ್ಟೆಲ್ಲ ಟೂರಿಸಂ ಆದಮೇಲೆ ಡೆಫಿನೇಷನ್ಸ್ ಆಫ್ ಟೂರಿಸಂ, ಪ್ರವಾಸೋದ್ಯಮದ ವ್ಯಾಖ್ಯಾನ. ಈ ಪ್ರವಾಸೋದ್ಯಮದ ವ್ಯಾಖ್ಯಾನವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೀಡಿದ್ದಾರೆ. ಮೊದಲನೇದಾಗಿ ಜನರು ತಮ್ಮ ತಮ್ಮ ವಾಸಿಸುವ ನೆಲೆಯಿಂದ ಪ್ರಯಾಣಿಸುವುದನ್ನೇ ಪ್ರವಾಸೋದ್ಯಮ ಅಂತ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ಇನ್ನೊಂದು ವ್ಯಾಖ್ಯಾನದ ಪ್ರಕಾರ ಅನಿವಾಸಿಗಳ ಪಯಣ ಮತ್ತು ತಂಗುವಿಕೆಗಳಿಂದ ಉಂಟಾದ ಪ್ರಕ್ರಿಯೆ ಮತ್ತು ಸಂಬಂಧಗಳ ಮೊತ್ತವೇ ಪ್ರವಾಸೋದ್ಯಮ ಅಂತ ಕರೀತಾರೆ. ಇದು ಎರಡು ವ್ಯಾಖ್ಯಾನ. ಮೂರನೇ ವ್ಯಾಖ್ಯಾನ ಸಂಯುಕ್ತ ರಾಷ್ಟ್ರ ಸಂಘ 1937ರಲ್ಲಿ ಪ್ರವಾಸೋದ್ಯಮದ ವ್ಯಾಖ್ಯಾನವನ್ನು ಸೂಚಿಸುತ್ತದೆ. ಅದು ಯಾವ ರೀತಿ ಇರುತ್ತದೆ? ವ್ಯಕ್ತಿ ತಾನು ವಾಸಿಸುವ ನೆಲೆಯಿಂದ ನಾಡಿನಲ್ಲಿ ಅನ್ಯ ನಾಡಿನಲ್ಲಿ ಕನಿಷ್ಠ 24 ಗಂಟೆಗಳು ಅಥವಾ ಅದಕ್ಕಿಂತ ಅಧಿಕವಾಗಿ ಪಯಣಿಸಿದರೆ ಅವನ್ನ ಪ್ರವಾಸಿ ಅಂತ ಕರೆಯಬಹುದು ಅಂತ ಸೂಚಿಸಲಾಗಿದೆ. ಹೀಗೆ ಪ್ರವಾಸೋದ್ಯಮದ ವ್ಯಾಖ್ಯಾನದ ಬಗ್ಗೆ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ, ಮನುಷ್ಯ ತಾನು ವಾಸಿಸುವ ನೆಲೆಯಿಂದ 24 ಗಂಟೆಗಳ ಕಾಲ ಪ್ರವಾಸವನ್ನು ಮಾಡಿದರೆ ಅದನ್ನು ನಾವು ಪ್ರವಾಸಿ ಅಂತ ಕರೆಯಬಹುದು. ಅದು ಸ್ವದೇಶದಲ್ಲೇ ಪ್ರವಾಸ ಮಾಡಿರ್ಬೋದು ಅಥವಾ ವಿದೇಶದಲ್ಲೇ ಪ್ರವಾಸ ಮಾಡಿರ್ಬೋದು, ಅದನ್ನು ನಾವು ಪ್ರವಾಸಿ ಅಂತ ಕರಿತೀವಿ. ಇದು ಈ ಡೆಫಿನೇಷನ್ಸ್ ಆಫ್ ಟೂರಿಸಂ ಅಲ್ಲಿ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪ್ರವಾಸೋದ್ಯಮದ ವ್ಯಾಖ್ಯಾನ ಅನ್ನೋದ್ರ ಬಗ್ಗೆ ಸಿಲೆಬಸ್ಗೆ ಇಟ್ಟಿರ್ತಕ್ಕಂಥ ಪಠ್ಯಕ್ರಮಕ್ಕೆ ಅಳವಡಿಸಿರ್ತಕ್ಕಂಥ ವಿಚಾರ. ಇಷ್ಟಾದ್ಮೇಲೆ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ನಿಮಗಿರುವ ಒಂದು ಟಾಪಿಕ್ ಏನು ಅಂತಂದರೆ ಟೈಪ್ಸ್ ಆಫ್ ಟೂರಿಸಂ ಅಂತ ಹೇಳಿದ್ರೆ ಪ್ರವಾಸೋದ್ಯಮದ ವರ್ಗಗಳು. ಈ ಪ್ರವಾಸೋದ್ಯಮದಲ್ಲಿ 6 ಬಗೆಯ ವರ್ಗಗಳಿದ್ದಾವೆ, 6 ಬಗೆಯ ವಿಧಗಳಿವೆ. ಮೊದಲನೇದು ಮನರಂಜನಾ ಪ್ರವಾಸೋದ್ಯಮ, ಸಾಂಸ್ಕೃತಿಕ ಪ್ರವಾಸೋದ್ಯಮ, ಜನಾಂಗೀಯ ಪ್ರವಾಸೋದ್ಯಮ, ಪರಿಸರ ಪ್ರವಾಸೋದ್ಯಮ, ಐತಿಹಾಸಿಕ ಪ್ರವಾಸೋದ್ಯಮ ಮತ್ತು ಸಾಹಸ ಪ್ರವಾಸೋದ್ಯಮ. ಈಗ ನಾವು ಒಂದೊಂದಾಗಿ ಪ್ರವಾಸೋದ್ಯಮದ ಬಗ್ಗೆ ಟೈಪ್ಸ್ ಆಫ್ ಟೂರಿಸಂ: ಮನರಂಜನಾ ಪ್ರವಾಸೋದ್ಯಮ, ಸಾಂಸ್ಕೃತಿಕ ಪ್ರವಾಸೋದ್ಯಮ, ಜನಾಂಗೀಯ ಪ್ರವಾಸೋದ್ಯಮ, ಪರಿಸರ ಪ್ರವಾಸೋದ್ಯಮ, ಐತಿಹಾಸಿಕ ಪ್ರವಾಸೋದ್ಯಮ ಮತ್ತು ಸಾಹಸದ ಪ್ರವಾಸೋದ್ಯಮ. ಈ ಪ್ರವಾಸೋದ್ಯಮದ ವಿಧಗಳಲ್ಲಿ 6 ಬಗೆಗಳು. ಈ 6 ಬಗೆಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗಬೇಕು. ಈ ಮೊದಲನೇದಾಗಿ ಮನರಂಜನಾ ಪ್ರವಾಸೋದ್ಯಮ. ಈ ಮನರಂಜನಾ ಪ್ರವಾಸೋದ್ಯಮದಲ್ಲಿ ಪ್ರವಾಸ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವು ಟೂರ್ಗೆ ಹೋದಲ್ಲಿ ಸಂದರ್ಶನ ಸ್ಥಳವನ್ನು ವೀಕ್ಷಣೆ ಮಾಡಿದಲ್ಲಿ ಸೂರ್ಯನನ್ನು ನೋಡ್ಬೋದು, ಮರಳುಗಾಡನ್ನು ನೋಡ್ಬೋದು, ಸಮುದ್ರವನ್ನು ನೋಡ್ಬೋದು, ಮತ್ತು ಮರಳುಗಾಡಿನಲ್ಲಿ ಕ್ರೀಡೆ ಆಡೋದನ್ನು, ಸ್ಪೋರ್ಟ್ಸ್ ಆಡೋದನ್ನು ಸಾಮಾನ್ಯವಾಗಿ ಪ್ರವಾಸೋದ್ಯಮ ಕೈಗೊಂಡವರು ಮಾಡೋದನ್ನು ನೋಡ್ಬೋದು. ಇದರಿಂದ ಪ್ರವಾಸೋದ್ಯಮದಲ್ಲಿ ಪ್ರವಾಸಕ್ಕೆ ಹೋದವರಲ್ಲಿ ಮನರಂಜನೆ ಸಿಗ್ತದೆ ಅವರಿಗೆ. ಇನ್ನು ಸಾಂಸ್ಕೃತಿಕ ಪ್ರವಾಸೋದ್ಯಮದಲ್ಲಿ ನಾವು ಏನೇನು ನೋಡ್ತೀವಿ ಅಂತಂದರೆ ಕಲೆ, ಜಾನಪದ ಸಾಹಿತ್ಯವನ್ನು ನೋಡ್ಬೋದು. ಈ ಕಲೆ ಮತ್ತು ಜಾನಪದ ಸಾಹಿತ್ಯ ಸಾಂಸ್ಕೃತಿಕ ಪ್ರವಾಸೋದ್ಯಮದ ಅವಿಭಾಜ್ಯ ಅಂಗವಾಗಿದೆ. ಈ ಎರಡನೇ ಟೈಪ್ಸ್ ಆಫ್ ಟೂರಿಸಂ ಅಥವಾ ಪ್ರವಾಸೋದ್ಯಮದ ವಿಧಗಳಲ್ಲಿ ಸಾಂಸ್ಕೃತಿಕ ಪ್ರವಾಸೋದ್ಯಮ ಅತ್ಯಂತ ಹೆಚ್ಚು ಮನ್ನಣೆಯನ್ನು ಗಳಿಸಿದೆ. ನೆಕ್ಸ್ಟು ಮೂರನೇದು ಜನಾಂಗೀಯ ಪ್ರವಾಸೋದ್ಯಮ. ಈ ಜನಾಂಗೀಯ ಪ್ರವಾಸೋದ್ಯಮದಲ್ಲಿ ನಾವು ಏನನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಅನ್ಯ ದೇಶೀಯರ ಒಂದು
ಸಂಸ್ಕೃತಿ, ಅನ್ಯ ಜನಾಂಗದವರ ಸಂಸ್ಕೃತಿಯನ್ನು ನೋಡ್ತೀವಿ. ಮತ್ತು ಬೇರೆ ಬೇರೆ ದೇಶಗಳಿಗೆ, ಅನ್ಯ ದೇಶಗಳಿಗೆ ಪ್ರವಾಸವನ್ನು ಕೈಗೊಂಡಾಗ ಅವರ ಆಹಾರ, ಉಡುಗೆ ತೊಡುಗೆ ಅದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋದು ಜನಾಂಗೀಯ ಪ್ರವಾಸೋದ್ಯಮದಲ್ಲಿ ಬರುತ್ತೆ. ಇನ್ನು ಪರಿಸರ ಪ್ರವಾಸೋದ್ಯಮ ಈ ಟೈಪ್ಸ್ ಆಫ್ ಟೂರಿಸಮ್ ಅಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಅಂಶ ಆಗಿದೆ, ಅತ್ಯಂತ ಒಂದು ಮಹತ್ವದ ಅಂಶವಾಗಿದೆ. ಪರಿಸರ ನಿಜವಾಗ್ಲೂ ಕೂಡ ಪ್ರವಾಸಿಗರ ಸ್ವರ್ಗ. ಪರಿಸರ ಇಲ್ಲ ಅಂತ ಹೇಳಿದ್ರೆ ಯಾರು ಪ್ರವಾಸವನ್ನು ಕೈಗೊಳ್ಳೋದೇ ಇಲ್ಲ. ಇನ್ನು ಪರಿಸರ ಪ್ರೇಮಿಗಳು ಹೆಚ್ಚಾಗಿ ಪ್ರವಾಸವನ್ನು ಕೈಗೊಳ್ಳೋದನ್ನು ನಾವು ನೋಡ್ತೀವಿ. ಎಲ್ಲೇ ಹೋಗಲಿ ತಂಪಾದ ಮರ ಗಿಡ ಮತ್ತು ನೆಲ, ಜಲ, ಸಸ್ಯವರ್ಗ, ಪ್ರಾಣಿ ವರ್ಗ ಇವೆಲ್ಲವನ್ನು ನಾವು ಪರಿಸರ ಪ್ರವಾಸೋದ್ಯಮದಲ್ಲಿ ತಿಳ್ಕೊಳ್ತೀವಿ. ಪರಿಸರ ಇಲ್ಲ ಅಂತ ಹೇಳಿದ್ರೆ ಪ್ರವಾಸೋದ್ಯಮವೇ ಇಲ್ಲ. ಹೆಚ್ಚೆಚ್ಚು ಪರಿಸರ ಪ್ರೇಮಿಗಳು ಎಲ್ಲೋ ಹೋಗಿ ಬೇಸಿಗೆಯ ಒಂದು ತಂಗುದಾಣದಲ್ಲಿ ಕೂಡಬೇಕಾದ್ರೆ ಒಂದು ಮರ ಗಿಡ ನೆರಳು ಇದ್ದ ಕಡೆ ಹೋಗಿ ಕೂತು ಅವರು ಮನಸ್ಸಿಗೆ ಸಂತೋಷವನ್ನು ಮತ್ತು ಅವರು ಏನು ತಮ್ಮ ಮನಸ್ಸಿನಲ್ಲಿದ್ದ ಎಲ್ಲ ಭಾವನೆಗಳನ್ನು ಮನಸ್ಸಿನಿಂದ ಬಿಟ್ಟು ಸಂತೋಷವಾಗಿ ವಾಪಸ್ ಬರ್ತಾರೆ. ಇವತ್ತಿಗೆ ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ಪರಿಸರ ಹಾಳಾಗ್ತಾ ಇದೆ. ಎಷ್ಟೇ ಹೇಳಿದ್ರು ನಾವು ಮರ ಕಡಿಬಾರ್ದು, ಹಸಿರೇ ಉಸಿರು, ಈ ಹಸಿರನ್ನು ಉಳಿಸಿ ಅಂತ ಎಷ್ಟು ಘೋಷಣೆಗಳನ್ನ ತರ್ತೀವಿ, ಸ್ಲೋಗನನ್ನು ಹೇಳ್ತೀವಿ. ಆದರೂ ಕೂಡ ಏನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಪರಿಸರ ತುಂಬ ಹಾಳಾಗ್ತಾ ಇದೆ. ಈ ಪರಿಸರ ಹಾಳಾಗೋದ್ರಿಂದ ಏನಾಗ್ತಾ ಇದೆ, ಪ್ರವಾಸೋದ್ಯಮ ಬೆಳೆಯುವುದಕ್ಕೆ ಬಹಳ ಕಷ್ಟವಾಗ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ಪ್ರವಾಸವನ್ನು ಕೈಗೊಂಡವರು ಏನು ಮಾಡ್ತಾರೆ ಅಂತಂದರೆ ಪರಿಸರವನ್ನು ಹಾಳು ಮಾಡಿ ಬರ್ತಾರೆ. ಅಲ್ಲಿ ತಾವು ತೆಗೆದುಕೊಂಡು ಹೋದಂಥ ತಿಂಡಿ ತಿನಿಸುಗಳನ್ನು, ಊಟ ಉಪಚಾರಗಳನ್ನು ಮಾಡಿ ಅವರು ಅಲ್ಲಿದ್ದಂಥ ಡಸ್ಟ್ಬಿನ್ನಿಗೆ ಹಾಕದೆ ಎಲ್ಲ ಅಲ್ಲಿ ಇದ್ದಂಥ ಪರಿಸರವನ್ನು ಎಲ್ಲ ಕಡೆ ಚೆಲ್ಲಾಡಿ ಈ ಪರಿಸರವನ್ನು ಹಾಳು ಮಾಡಿ ಬರುವಂಥದ್ದನ್ನು ನಾವು ದಿನನಿತ್ಯ ಜೀವನದಲ್ಲಿ ನೋಡ್ತೀವಿ. ಇನ್ನು ಮುಂದೆ ಆದರೂ ಕೂಡ ಈ ಪರಿಸರವನ್ನು ನಾವು ಉಳಿಸ್ಕೊಂಡ್ರೆ ನಾವು ಪ್ರವಾಸೋದ್ಯಮ ಬೆಳೆಯಲಿಕ್ಕೆ ಸಾಧ್ಯ. ಈಗ ಭಾರತಕ್ಕೆ ಪ್ರವಾಸೋದ್ಯಮಗಳು ಹೆಚ್ಚೆಚ್ಚಾಗಿ ಯಾಕೆ ಬರ್ತಾರೆ ಅಂತಂದರೆ ಭಾರತದಲ್ಲಿದ್ದಂಥ ನಿಸರ್ಗ ಸಂಪತ್ತು, ನೆಲ, ಜಲ, ಪ್ರಾಣಿ ಸಂಪತ್ತು ಇದನ್ನು ನೋಡೋಕ್ಕೆ ಭಾರತಕ್ಕೆ ವಿದೇಶಿ ಪ್ರವಾಸಿಗರು ಹೆಚ್ಚೆಚ್ಚಾಗಿ ಬರ್ತಾರೆ. ಇವತ್ತಿಗೆ ಭಾರತಕ್ಕೆ ವಿದೇಶಿ ಪ್ರವಾಸಿಗರು ಹೆಚ್ಚೆಚ್ಚಾಗಿ ಬರ್ತಿದ್ದಾರೆ ಅಂತಂದರೆ ನಮ್ಮಲ್ಲಿ ಇರುವಂಥ ಎಲ್ಲ ಸಸ್ಯ ವರ್ಗ, ಪ್ರಾಣಿ ವರ್ಗ ಹೆಚ್ಚಾಗಿರೋದ್ರಿಂದನೇ ಭೂವರ್ಗ, ನೆಲ, ಜಲ ಇರೋದ್ರಿಂದ ಹೆಚ್ಚಾಗಿ ಪ್ರವಾಸೋದ್ಯಮಿಗಳು ಭಾರತಕ್ಕೆ ಬರ್ತಾ ಇದ್ದಾರೆ. ಇನ್ನು ಐದನೇ ಪ್ರವಾಸೋದ್ಯಮ ಅಂತ ಹೇಳಿದ್ರೆ ಐತಿಹಾಸಿಕ ಪ್ರವಾಸೋದ್ಯಮ. ನಾವು ಐತಿಹಾಸಿಕ ಪ್ರವಾಸೋದ್ಯಮದಲ್ಲಿ ಅತ್ಯಂತ ಗಮನ ಹರಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ ಮ್ಯೂಸಿಯಂಗಳು, ದೇಗುಲಗಳು, ಅರಮನೆಗಳು, ಕೋಟೆ ಕೊತ್ತಲಗಳು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಹಾಳಾಗಿ ಬಿದ್ದು ಹೋಗಿವೆ. ನಮ್ಮ ಭಾರತ ದೇಶದಲ್ಲಿ ಅನೇಕ ದೇವಾಲಯಗಳು ಆಗಿ ಬಿದ್ದೋಗಿದೆ. ಉದಾಹರಣೆ ಹಂಪೆ ಅಂತ ನಾವು ಹೇಳ್ತೀವಿ, ಹಂಪೆಯನ್ನು ಕೂಡ ಉದಾಹರಣೆ ಕೊಡ್ಬೋದು. ಇನ್ನು ಪ್ರವಾಸ ಬೆಳಿಬೇಕು ಅಂತ ಹೇಳಿದ್ರೆ, ಭಾರತದಲ್ಲಿ ಪ್ರವಾಸೋದ್ಯಮದ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ, ಭಾರತಕ್ಕೆ ಹೆಚ್ಚೆಚ್ಚು ವಿದೇಶಿ ಪ್ರವಾಸಿಗರು ಬರಬೇಕು ಅಂತ ಹೇಳಿದ್ರೆ ನಮ್ಮ ಪ್ರವಾಸೋದ್ಯಮವನ್ನು ನಾವು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರುವ ಎಲ್ಲ ದೇಗುಲಗಳು, ಮಸೀದಿಗಳು, ಕೋಟೆ ಕೊತ್ತಲಗಳು, ಚರ್ಚುಗಳನ್ನು ನಾವು ಏನು ಅಂತ ಹೇಳಿದ್ರೆ ಅಲ್ಲಿ ಹಾಳಾಗಿದ್ದಂಥ ಎಲ್ಲದನ್ನು ಸರಿಪಡಿಸಿ ಅದಕ್ಕೆ ಒಂದು ಶೋಭೆಯನ್ನು ತಂದರೆ ಹೆಚ್ಚೆಚ್ಚಾಗಿ ಪ್ರವಾಸಿಗರು ಭಾರತಕ್ಕೆ ಬರ್ತಾರೆ. ಮತ್ತು ನಮ್ಮ ದೇಶದಲ್ಲಿ ಪ್ರವಾಸೋದ್ಯಮ ಅತ್ಯಂತ ಅಚ್ಚುಕಟ್ಟಾಗಿ ಬೆಳೀತದೆ ಅಂತ ಹೇಳ್ಬೋದು. ಇವತ್ತು ಈ ಪ್ರವಾಸೋದ್ಯಮವನ್ನು ಉಳಿಸ್ಕೊಂಡ್ರೆ ನಮ್ಮ ಹಳೆಯ ಕಾಲದಲ್ಲಿ ನಾವು ಏನು ಸಂರಕ್ಷಣೆ ಮಾಡಿಟ್ಟಿದ್ದೀವೋ ದೇವಾಲಯಗಳು, ಮಸೀದಿಗಳು, ಚರ್ಚ್ಗಳು, ಕೋಟೆ ಕೊತ್ತಲಗಳು ಮುಂದಿನ ತಲೆಮಾರಿಗೆ ನಮಗೆ ತುಂಬ ಉಪಕಾರವಾಗ್ತವೆ. ಮುಂದಿನ ತಲೆಮಾರಿಗೆ ನೋಡುಗರಿಗೆ ತುಂಬ ಪ್ರೇಕ್ಷಣೀಯ ಸ್ಥಳವಾಗಿ ಉಳ್ಕೊಳ್ತವೆ. ನೆಕ್ಸ್ಟ್ ಇನ್ನೊಂದು ಸಾಹಸ ಪ್ರವಾಸೋದ್ಯಮ. ಪ್ರವಾಸ ಹೋದಲ್ಲಿ ಸಾಹಸ ಮಾಡೋದು ಎಲ್ರಿಗೂ ಬಹಳ ಆಸಕ್ತಿಕರವಾದಂಥ ವಿಚಾರ. ಅಲ್ಲಿ ಪ್ರವಾಸ ಹೋದು ಪರ್ವತಾರೋಹಣ, ಬೆಟ್ಟ ಗುಡ್ಡ ಹತ್ತೋದು, ಚಾರಣ ಮಾಡೋದು, ಅದನ್ನೆಲ್ಲವನ್ನು ಸಾಹಸ ಪ್ರವಾಸೋದ್ಯಮ ಅಂತ ನಾವು ಕರಿತೀವಿ. ಮರಳುಗಾಡೆ ಆಗ್ಬೋದು, ಕ್ರೀಡೆ ಆಡೋದು, ಮತ್ತು ತುಂಬ ನಮ್ಮ ಸಸ್ಯವರ್ಗ, ಪ್ರಾಣಿವರ್ಗ, ಬೆಟ್ಟ ಗುಡ್ಡಗಳಲ್ಲಿ ಎತ್ತರಕ್ಕೆ ಹತ್ತಿ ಹೋಗೋದು, ಇದೆಲ್ಲ ನಮ್ಮ ಸಾಹಸ ಪ್ರವಾಸೋದ್ಯಮ ಮತ್ತು ಪರ್ವತಾರೋಹಣದಲ್ಲಿ ಬರ್ತಕ್ಕಂಥ ವಿಚಾರ. ಈಗ ಪರ್ವತಾರೋಹಣ ಅಂತ ಹೇಳಿದ ತಕ್ಷಣವೇ ನಮಗೆ ಬೆಟ್ಟ ಗುಡ್ಡಗಳನ್ನು ಹತ್ತೋದು ಅಂತ ವಿದ್ಯಾರ್ಥಿಗಳಿಗೆ ಬೇಗ ನೆನಪು ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಒಂದೊಂದು ಸಾರಿ ಅಪಾಯವೂ ಕೂಡ ಹೊಂದೋಗುವಂಥ ಪರಿಸ್ಥಿತಿ ಬರ್ತದೆ. ಅದನ್ನು ಬಹಳ ಜಾಗರೂಕತೆ
ಚಾರಣ ಅಂದರೆ ಈ ಚಾರಣಕ್ಕೆ ನಮ್ಮ ಕರ್ನಾಟಕದಲ್ಲಿ ಉದಾಹರಣೆಯನ್ನು ಕುಕ್ಕೆ ಸುಬ್ರಹ್ಮಣ್ಯವನ್ನು ಉದಾಹರಣೆಯನ್ನು ಕೊಡ್ಬೋದು. ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆದುಕೊಂಡು ಹೋಗುವಾಗ ನಮಗೆ ಚಾರಣ ಮಾಡಿದ್ದು ಅನುಭವ ಆಗುತ್ತೆ. ಏಕೆಂತ ಹೇಳಿದ್ರೆ ಕುಕ್ಕೆ ಸುಬ್ರಹ್ಮಣ್ಯದ ಬಲಗಡೆ ಇರ್ತಕ್ಕಂಥ ದೊಡ್ಡ ಕಾಡು ಪರ್ವತಗಳಲ್ಲಿ ಅನೇಕರು ಹೋಗಿ ಚಾರಣ ಮಾಡಿದ್ದನ್ನು ನಾವು ಕಂಡುಕೊಂಡಿದ್ದೇವೆ, ಕೇಳಿದ್ದೇವೆ. ಹೀಗೆ ಈ ಸಾಹಸ ಪ್ರವಾಸೋದ್ಯಮ ಅಂತಕ್ಕಂಥದ್ದು ಪ್ರವಾಸೋದ್ಯಮದ ವರ್ಗಗಳಲ್ಲಿ ಬಹಳ ಒಂದು ವಿಶೇಷವಾದ ಒಂದು ಪ್ರಕ್ರಿಯೆಯನ್ನು ಮೂಡಿಸ್ತಕ್ಕಂಥದ್ದು. ಇನ್ನು ಈ ಸಾಹಸ ಪ್ರವಾಸೋದ್ಯಮಕ್ಕೆ ಉದಾಹರಣೆಯನ್ನು ನಾವು ಏನು ಕೊಡ್ಬೋದು ಅಂತ ಹೇಳಿದ್ರೆ, ಎರಡನೇ ಮಹಾಯುದ್ಧದಲ್ಲಿ ಮಿಲಿಟರಿ ಅಧಿಕಾರಿಯಾಗಿದ್ದ ಜಾರ್ಜ್ ಮತ್ತು ಆತನ ಪತ್ನಿ ಶ್ರೀಮತಿ ಜೆನೆಟ್ಸ್ ಅಂತಕ್ಕಂಥವರು ಅವರು ಸಹಾರಾ ಮರುಭೂಮಿಯಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದನ್ನು ನಾವು ನೆನಪಿಸ್ಕೊಳ್ಬೋದು. ಸಹಾರಾ ಪ್ರವಾಸ ಅತ್ಯಂತ ಭೀಕರವಾದಂಥ ಪ್ರವಾಸ ಆಗಿತ್ತು, ಅಷ್ಟೇ ಕಷ್ಟ ಆಗಿತ್ತು ಆ ಪ್ರವಾಸ. ಆ ಪ್ರವಾಸವನ್ನು ನಾವು ಸ್ಮರಿಸಿಕೊಂಡು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪ್ರವಾಸಿಗರಲ್ಲಿ ಆಸಕ್ತಿಯನ್ನು ಮೂಡಿಸಲಿಕ್ಕೆ ಇದು ಉದಾಹರಣೆಯಾಗಿದೆ. ಚಾರಣ ಮಾಡೋದು ಮತ್ತು ಪರ್ವತಾರೋಹಣ ಮಾಡೋದು, ಪ್ರವಾಸವನ್ನು ಕೈಗೊಳ್ಳೋದು ಇದು ಒಂದು ಸಾಹಸ ಪ್ರವಾಸೋದ್ಯಮಕ್ಕೆ ಉದಾಹರಣೆಯಾಗಿದೆ. ಮತ್ತು ಇನ್ನೊಂದು ಈ ಕಡಲದಂಡೆಯ ವಿಶ್ರಾಂತಿ ಧಾಮಗಳು ಅಂತಲೂ ಕೂಡ ಹೇಳ್ತೀವಿ. ಈ ಕಡಲದಂಡೆಯ ವಿಶ್ರಾಂತಿ ಧಾಮಗಳಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಬಹಳ ಒಂದು ಸಂತೋಷದಿಂದ ಕಡಲದಂಡೆಯ ವಿಶ್ರಾಂತಿ ಧಾಮಗಳಿಗೆ ಪ್ರವಾಸವನ್ನು ಕೈಗೊಂಡು ಅಲ್ಲಿ ಅನುಭವಿಸಿದಂಥ ಒಂದು ಮನಸ್ಸಿನ ನೆನಪು ಮುದಲಿಡುವಂಥದ್ದು ಬಹಳ ಮನಸ್ಸಿಗೆ ಆಹ್ಲಾದಕರವಾದಂಥ ವಾತಾವರಣವನ್ನು ಉಂಟು ಮಾಡಬಹುದು. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಟೈಪ್ಸ್ ಆಫ್ ಟೂರಿಸಮ್ ಅಂತಕ್ಕಂಥದ್ದು ನಮ್ಮ ಈ ಪ್ರವಾಸೋದ್ಯಮದ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ, ಅನ್ಯ ದೇಶದ ಸಂಸ್ಕೃತಿಯನ್ನು ತಿಳ್ಕೊಳ್ಳಿಕ್ಕೆ, ಪರಿಸರದ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಮತ್ತು ಕ್ರೀಡೆ, ಮರಳುಗಾಡಿನ ಕ್ರೀಡೆ, ಪರ್ವತಾರೋಹಣ, ಸಾಹಸ ಪ್ರವಾಸೋದ್ಯಮ ಇದನ್ನೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಈ ಪ್ರವಾಸೋದ್ಯಮದಲ್ಲಿ ಇರ್ತಕ್ಕಂಥ ಟೈಪ್ಸ್ ಆಫ್ ಟೂರಿಸಮ್ ಅಥವಾ ಪ್ರವಾಸೋದ್ಯಮದ ವಿಧಗಳು ನಮಗೆ ಹೆಚ್ಚೆಚ್ಚು ಅನುಕೂಲಕರವಾಗಿದೆ ಅಂತ ನಾವು ಹೇಳ್ಬೋದು. ಇವತ್ತಿನ ಕ್ಲಾಸಲ್ಲಿ ವಿದ್ಯಾರ್ಥಿಗಳೇ, ನಾವು ಇವತ್ತು ಇಷ್ಟು ತರಗತಿಯನ್ನು ತಿಳ್ಕೊಂಡ ನಂತರ ಮುಂದಿನ ಕ್ಲಾಸಲ್ಲಿ ನಾವು ಇದನ್ನು ಕಂಟಿನ್ಯೂ ಮಾಡ್ಬೋದು. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ ವಿದ್ಯಾರ್ಥಿ.